ಎಸ್ ಇವತ್ತಿನ ಹಾಗಿದ್ರೆ ಪ್ರಚಾರದ ಅಬ್ಬರ ಹೇಗಿರುತ್ತೆ ಆ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಬಿಜೆಪಿ ಚಾಣಕ್ಯ ಕರುನಾಡಿನಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಸಂಜೆ ಅಮಿತ್ ಶಾ ಮೆಗಾ ರೋಡ್ ಶೋ ನಡೆಸ್ತಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಪ್ರಚಾರ ಇದೆ. ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರ ಅಮಿತ್ ಶಾ ಮತಬೇಟೆಗೆ ಮುಂದಾಗ್ತಾ ಇದ್ದಾರೆ. ಸುಮಾರು 5 ಕಿಲೋಮೀಟರ್ ಅಮಿತ್ ಶಾ ತೆರೆದ ವಾಹನದಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ. ಬೆಂಗಳೂರಿನ 3 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ರೋಡ್ ಶೋ ನಡೆಸ್ತಾರೆ. ಅಮಿತ್ ಶಾ ಮಿಂಚಿನ ಸಂಚಾರ ರಾಜ್ಯದಲ್ಲಿಂದು. ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರ ಸುಮಾರು 5 ಕಿಲೋಮೀಟರ್ ತೆರೆದ ವಾಹನದಲ್ಲಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ. 3 ಕ್ಷೇತ್ರ ಟಾರ್ಗೆಟ್ ಮಾಡಿ ರೋಡ್ ಶೋವನ್ನ ನಡೆಸಲಿದ್ದಾರೆ ಅಮಿತ್ ಶಾ. ಬಿಜೆಪಿ ಚಾಣಕ್ಯನ ಅಬ್ಬರದ ಪ್ರಚಾರಕ್ಕೆ ಇಂದು ರಾಜ್ಯ ರಾಜಧಾನಿ ಸಾಕ್ಷಿಯಾಗುತ್ತೆ. ಇವತ್ತು ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಪ್ರಚಾರವನ್ನ ನಡೆಸಲಿದ್ದಾರೆ. ತೇಜಸ್ವಿ ಸೂರ್ಯ ಪರವಾಗಿ ಅಮಿತ್ ಶಾ ಮತಬೇಟೆ ನಡೆಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಸುಮಾರು 5 ಕಿಲೋಮೀಟರ್ ತೆರೆದ ವಾಹನದಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ ಅಮಿತ್ ಶಾ. ಪ್ರಚಾರದ ಅಬ್ಬರ ಕೂಡ ಜೋರಾಗ್ತಾ ಇದೆ ದಿನ ಕಳೆದಂತೆ. ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರ ಇವತ್ತು ಅಮಿತ್ ಶಾ ಮತಬೇಟೆಗಿಳಿಯಲಿದ್ದಾರೆ. ಅಬ್ಬರದ ಪ್ರಚಾರ ಇವತ್ತು ಬೆಂಗಳೂರಿನಲ್ಲಿ. ಕರ್ನಾಟಕದಲ್ಲಿ ಬಿಜೆಪಿ ಚಾಣಕ್ಯನ ಮಿಂಚಿನ ಸಂಚಾರ ಮೆಗಾ ರೋಡ್ ಶೋ ನಡೆಯುತ್ತೆ. ಅಭ್ಯರ್ಥಿಗಳು ಕ್ಷೇತ್ರದಾದ್ಯಂತ ಸುತ್ತಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಘಟಾನುಘಟಿ ನಾಯಕರು ಕೂಡ ಅಭ್ಯರ್ಥಿಗಳಿಗೆ ಸಾಥ್ ಕೊಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರ ಅಮಿತ್ ಶಾ ಇವತ್ತು ಮತಬೇಟೆಗಿಳಿದ್ದಾರೆ. 5 ಕಿಲೋಮೀಟರ್ ರೋಡ್ ಶೋ ನಡೆಸೋದಕ್ಕೆ ತಯಾರಿಯಾಗಿದೆ. ಇನ್ನು ಕೆಲವು ಬಿಜೆಪಿ ನಾಯಕರು ಕೂಡ ಸಾಥ್ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು 3 ದಿನ ಬಾಕಿ ಇರುವಂಥದ್ದು ಮೊದಲ ಹಂತದ ಮತದಾನಕ್ಕೆ. ಏಪ್ರಿಲ್ 26ಕ್ಕೆ ಶುಕ್ರವಾರ ಮತ ಚಲಾವಣೆಗೆ ಮತದಾರಗಳು ಬೂತ್ ಹತ್ರ ಧಾವಿಸ್ತಾರೆ. ಅದಕ್ಕೂ ಮುನ್ನ ಕೊನೆಯ ಹಂತದ ಎಲ್ಲ ಸಾಧ್ಯತೆಗಳನ್ನ ಪ್ರಯತ್ನಿಸ್ತಾ ಹೋಗುತ್ತೆ ಎಲ್ಲ ಪಕ್ಷಗಳು ಕೂಡ. ಅಂತೆಯೇ ಅಮಿತ್ ಶಾ ಅಬ್ಬರದ ಪ್ರಚಾರಕ್ಕೆ ಬರ್ತಾ ಇದ್ದು ಹೇಗಿದೆ ಸಿದ್ಧತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಇನ್ನೇನು 3 ದಿನ ಬಾಕಿ ಇರುವಂಥದ್ದು. 26 ಬಂದ್ರೆ ಮೊದಲ ಹಂತದ ಮತದಾನ ಶುರುವಾಗುತ್ತೆ. ಅಮಿತ್ ಶಾ ಅಬ್ಬರದ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಯಾವ ರೀತಿಯ ಸಿದ್ಧತೆಗಳು ಜೊತೆಗೆ ಏನೇನು ಪ್ರಮುಖ ಅಂಶಗಳು ಕಂಡು ಬರ್ತಾ ಇದೆ ಇವತ್ತಿನ ಪ್ರಚಾರದಲ್ಲಿ? ಪ್ರತಿಮಾ, ಇವತ್ತು ಅಮಿತ್ ಶಾ ಸಂಜೆ 7:50ಕ್ಕೆ ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಅಮಿತ್ ಶಾ ಅವರು 2 ದಿನಗಳ ಕಾಲ ರಾಜ್ಯದಲ್ಲಿ ಒಂದು ಪ್ರವಾಸವನ್ನ ಮಾಡುವಂತ ನಿರ್ಧಾರ ಆಗಿತ್ತು. ಅದು ಚಿಕ್ಕಮಗಳೂರು ಇರಬಹುದು, ಅದೇ ರೀತಿ ತುಮಕೂರು ಇರಬಹುದು, ಬೆಂಗಳೂರಿನಲ್ಲಿ RR ನಗರದಲ್ಲಿ ಇರಬಹುದು, ಹೀಗೆ ಹುಬ್ಬಳ್ಳಿಯಲ್ಲಿ ಸಮಾವೇಶ ಇರಬಹುದು. ಎಲ್ಲ ಕಾರ್ಯಕ್ರಮವೂ ಕೂಡ ನಿಯೋಜನೆಗೊಂಡಿತ್ತು. ಆದ್ರೆ ಅವರು ಪಕ್ಕದ ರಾಜ್ಯವಾದಂತ ಕೇರಳದಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಇವತ್ತು ಸಂಜೆ 7 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ. 7:50ಕ್ಕೆ ಬೊಮ್ಮನಹಳ್ಳಿಯಲ್ಲಿ ರೋಡ್ ಶೋದಲ್ಲಿ ಭಾಗಿಯಾಗ್ತಾರೆ. ನಂತರದಲ್ಲಿ ಕೇರಳಕ್ಕೆ ಹೋಗ್ತಾರೆ. ವಿಶೇಷವಾಗಿ ಕಾಣೋದೇನು ಅಂದ್ರೆ ಈ ಬಾರಿ ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅಮಿತ್ ಶಾ ಮೊನ್ನೆಯಷ್ಟೇ ಅಂದ್ರೆ ಕಳೆದ 15 ದಿನಗಳ ಹಿಂದಷ್ಟೇ ರೋಡ್ ಶೋವನ್ನ ಮಾಡಿದ್ರು. ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ರೋಡ್ ಶೋದಲ್ಲಿ ಭಾಗಿಯಾಗಿದ್ರು. ನಂತರದಲ್ಲಿ ಈಗ 2ನೇ ಹಂತದಲ್ಲಿ ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ. ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಕೂಡ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಅಮಿತ್ ಶಾ ಅವರು ಕಳೆದ ವರ್ಷ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನ ಕೊಟ್ಟ ಸಂದರ್ಭದಲ್ಲಿಯೂ ಕೂಡ ಅಮಿತ್ ಶಾ ಅವರೇ ಒಂದು ರೋಡ್ ಶೋ ದಲ್ಲಿ ಭಾಗಿಯಾಗಿದ್ರು. 2ನೇ ಬಾರಿ ಸ್ಪರ್ಧೆ ಮಾಡ್ತಿರುವಂತ ತೇಜಸ್ವಿ ಸೂರ್ಯ ಅವರ ಪರವಾಗಿ ಇವತ್ತು ಮತ್ತೆ ಬೊಮ್ಮನಹಳ್ಳಿಯ ವಿವೇಕಾನಂದ ಸರ್ಕಲ್ ನಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ಗಳಷ್ಟು ರೋಡ್ ಶೋದಲ್ಲಿ ಭಾಗಿಯಾಗ್ತಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಒಂದಿಷ್ಟು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಇತ್ತು. ಸತೀಶ್ ರೆಡ್ಡಿ ನಿರಂತರವಾಗಿ 4 ಬಾರಿ ಗೆಲುವನ್ನ ಕಂಡಿದ್ದಾರೆ. ಅಲ್ಲಿ ದೊಡ್ಡ ಲೋಕಸಭಾ ಅಂದ್ರೆ ಅದು ದಕ್ಷಿಣಕ್ಕೆ ಒಳಪಡುವಂತ ಕ್ಷೇತ್ರ ಆದ್ರಿಂದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಚ್ಚಿನ ಎಲ್ಲಾ ಸಮುದಾಯದ ಮತದಾರರು ಕೂಡ ಇದ್ದಾರೆ. ಅದು ರೆಡ್ಡಿ ಸಮುದಾಯ ಸೇರಿದಂತೆ, ಒಕ್ಕಲಿಗ ಸಮುದಾಯ ಸೇರಿದಂತೆ ಆ ಭಾಗದಲ್ಲಿ ಹೆಚ್ಚಿನ ಭಾಗದವರು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದು ನೆಲೆಸಿದವರಿದ್ದಾರೆ. ಯಾಕಂದ್ರೆ ಅಲ್ಲಿ IT-BT ಕಂಪನಿಗಳು ಹೆಚ್ಚಿದ್ದಾವೆ. ಆ ಬೇರೆ ರಾಜ್ಯಗಳಿಂದ ಬಂದು ಉದ್ಯೋಗವನ್ನ ಅರಸಿ ಇಲ್ಲಿ ಜೀವನ ಕಟ್ಕೊಂಡಿರ್ತಾ ಇದ್ದಾರೆ. ಹೀಗಾಗಿ ಆ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕಿ ಅಮಿತ್ ಶಾ ಅವರ ಒಂದು ರೋಡ್ ಶೋವನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಈ ರೋಡ್ ಶೋ ಸುಮಾರು 1 ಗಂಟೆಗಳ ಕಾಲ ನಡೆಯುತ್ತೆ ಪ್ರತಿಮಾ. ಮತ್ತು
ಒಂದು ಪ್ರವಾಸ ನಿರಂತರವಾಗಿ ಅಂದ್ರೆ ನಾವು ಅವತ್ತಿಂದ ಹೇಳ್ತಾ ಇದೀವಿ, ಕೇಂದ್ರದ ನಾಯಕರುಗಳು ಚುನಾವಣೆಗೆ 2-3 ದಿನಗಳು ಇರುವಂತೆ ಒಂದು ಕಾರ್ಪೊರೇಟ್ ಬಾಂಬಿಂಗ್ ರೀತಿಯಲ್ಲಿ, ಅಂದ್ರೆ ನಿರಂತರವಾಗಿ ಮೇಲಿಂದ ಮೇಲೆ 2 ದಿನಗಳಿಗೆ ಇರುವಂತೆ, ಚುನಾವಣೆಯು 2 ದಿನ ಇರುವಂತೆ ರೀತಿ ಧೂಳೆಬ್ಬಿಸಿಕೊಳ್ಳುವಂತ ಮಾತುಗಳನ್ನು ಹೇಳ್ತಾರೆ. ಫೀಲ್ಡ್ ನಲ್ಲಿ ಅವತ್ತೊಂದು ಮಾತು, ಚುನಾವಣೆ ಯಾವತ್ತು ನಡೆಯೋದು 2 ದಿನಗಳು ಇರುವಾಗ ಹೇಳುವಂತದ್ದು. ಹಾಗಾಗಿ ಅದೇ ರೀತಿಯ ಮತ್ತು ಅದೇ ಪ್ರಕಾರವಾಗಿ ಕೇಂದ್ರ ನಾಯಕರುಗಳು ಮೇಲಿಂದ ಮೇಲೆ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಇನ್ನು 2 ದಿನಗಳ ಕಾಲ ನಿರಂತರವಾಗಿ ಯೋಗಿ ಆದಿತ್ಯನಾಥ್ ಇರಬಹುದು, ಅಮಿತ್ ಶಾ ಇರಬಹುದು, ಶಿಂದೆ ಇರಬಹುದು, ಮಹಾರಾಷ್ಟ್ರದ ಸಿಎಂ, ಹಾಗೇನೆ ಫಡ್ನವೀಸ್ ಇರಬಹುದು, ಇವರೆಲ್ಲರೂ ಕೂಡ ರಾಜ್ಯದಲ್ಲಿ ಪ್ರವಾಸದಲ್ಲಿ ಭಾಗಿಯಾಗ್ತಾರೆ. ಪ್ರತಿಮಾ. ಎಸ್, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.